ಈ ಬಾರಿ ತಗಡು ನೆಲದ ಊರು ಇದೊಂದು ಸುದ್ದಿಯ ವಿಷಯದಲ್ಲಿ ಯಾಮಾರಿತ್ತು. ಮಾಂಡೋವಿ 6 ತಿಂಗಳ ಹಿಂದೆಯೇ ಊರು ಬಿಟ್ಟು ಹೋಗಿದ್ದರೂ ಅದು ಸುದ್ದಿ ಆಗಿರಲಿಲ್ಲ. ಇಷ್ಟಕ್ಕೂ ಅವಳು ಹೋದದ್ದಾದರೂ ಹೇಗೆ, ಏಕೆ, ಎಲ್ಲಿಗೆ ಮತ್ತು ಯಾವಾಗ ಎಂಬ ಯಾವ ಪ್ರಶ್ನೆಗಳಿಗೂ ಸಮಾಧಾನಕರ ಉತ್ತರ ಸಿಗಲಿಲ್ಲ. ಕಾಳರ ಪಂಪನಗೌಡನ ಸೊಸೆ ಮಾಂಡೋವಿಗೆ ಟಿಬಿ ರೋಗ ತಗಲ್ಕಂಡೈತಂತೆ ಎಂಬ ಸುದ್ದಿಯು ಕಳ್ಳರು ಬಿದ್ದ 6 ತಿಂಗಳಿಗೆ ನಾಯಿ ಬೊಗಳಿದವು ಎಂಬೋಪಾದಿಯಲ್ಲಿ ತುಂಬಾ ನಿಧಾನವಾಗಿ ಊರೆಲ್ಲ ಹರಡಿ ಚಲಪತಿಯ ಕಿವಿಗೆ ಬಿದ್ದಾಗ ಅವತ್ತು ಇಡೀ ರಾತ್ರಿ ಅವನು ಕಣ್ಣಿಗೆ ಕಣ್ಣು ಹಚ್ಚಲಿಲ್ಲ. ಮಾಂಡೋವಿಗೆ ಟಿಬಿ ತಗುಲಿತ್ತ? ಆ ಯೌವನ ಭರಿತ ಪುಪ್ಪುಸಗಳಿಗೆ ಹುಳು ಕೊರೆತದ ಶಾಪವೇ? ಒಮ್ಮೆ ತನ್ನ ಆಗಮನವನ್ನ ಘೋಷಿಸಿತು ಎಂದ ಮೇಲೆ ರೋಗಿಯನ್ನ ಕರೆದುಕೊಂಡೇ ಹೋಗುವ ಕ್ಷಯಕ್ಕೆ ಬೇರೆ ಯಾವ ಪುಪ್ಪುಸವೂ ಸಿಗಲಿಲ್ಲವೇ ಎಂದು ಹುಚ್ಚುಚ್ಚು ಪ್ರಶ್ನೆಗಳನ್ನು ಹಾಕಿಕೊಂಡು ರಾತ್ರಿ ಇಡೀ ಹೊರಳಿದವನಿಗೆ ಅಕಸ್ಮಾತ್ ಬಂದಿರುವುದು ಟಿಬಿಯೇ ಆಗಿದ್ದರೆ ಅವಳನ್ನ ಎಲ್ಲಿಗೋ ಕಳಿಸಿ ಸಾಕ್ಷಾತ್ ಡಾಕ್ಟರನೇ ಆದ ಅವಳ ಗಂಡ ಇಲ್ಲೇಕೆ ಕೂತಿರುತ್ತಿದ್ದ? ಇಷ್ಟಕ್ಕೂ ನಾನಾ ಸೀಮೆಯ ಮಂದಿಯೆಲ್ಲ ಕ್ಷಯರೋಗ ಬಂದ ಕೂಡಲೇ ಬರುತ್ತಿದ್ದುದೇ ಈ ಊರಿಗೆ. ಇಲ್ಲಿ ಊರಾಚೆಗೆ ಇರುವ ವೆಲ್ಲೆಸ್ಲಿ ಟಿಬಿ ಸ್ಯಾನಿಟೋರಿಯಂಗಿಂತ ದೊಡ್ಡ ಆಸ್ಪತ್ರೆ ಸುತ್ತ ಹತ್ತೂರಲ್ಲಿ ಎಲ್ಲಿಯೂ ಇಲ್ಲ. ಅಂಥದ್ರಲ್ಲಿ ಅದನ್ನೆಲ್ಲಿಗೆ ಹೋದಾಳು ಮಾಂಡೋವಿ ಎಂಬ ಪ್ರಶ್ನೆಗಳು ಬೆಳಕು ಹರಿಯುವುದರ ಒಳಗಾಗಿ ಅವನ ತಲೆ ತಿನ್ನತೊಡಗಿದವು. ಟಿಬಿ ಅಲ್ಲಂತಪ್ಪ ಧಣಿ, ಗೌಡ್ರಿ ಎಂಡ್ರಿಗೆ ದೊಡ್ಡ ರೋಗ ಬಂದೈತಂತೆ ಎಂದು ಕೆಲಸದವಳು ಆ ದುರ್ವರ್ತಮಾನಕ್ಕೆ ಹೊಸದೊಂದು ತಿರುವು ಕೊಟ್ಟಾಗಲಂತೂ ಚಲಂ ಕಂಗಾಲಾಗಿ ಹೋದ. ಕ್ಷಯವಾದರೂ ಒಂದೇ ಏಟಿಗೆ ಕೊಂದೀತು. ಕುಷ್ಠ, ಅದಕ್ಕೆ ಸಾವೇ ಇಲ್ಲ. ಅದು ವಿಫಲ ಪ್ರಣಯದಂತೆ ದಿನದಿನಕ್ಕೂ ನವೆಯುತ್ತದೆ ಇಲ್ಲವಾಗುವ ತನಕ. ತನ್ನ ಮಾಂಡೋವಿಗೆ ಕುಷ್ಠರೋಗವೇ? ಹಾಗೆ ಬಾಯಲ್ಲೂ ಅನ್ನಲೂ ಆಗದ ರೋಗಗಳು ಬಂದಾಗ ತನ್ನ ಊರಿನ ಶ್ರೀಮಂತರು ಏನು ಮಾಡುತ್ತಾರೆ ಎಂಬುದು ಚಲಪತಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗೆ ಹೇಳದೆ ಕೇಳದೆ ಕಣ್ಮರೆಯಾಗಿ ಬಿಡುತ್ತಾರೆ. ಆಮೇಲೆ ಊಹೆಯಾಗಿ, ಸುದ್ದಿಯಾಗಿ, ಕಡೆಗೊಮ್ಮೆ ತಮ್ಮ ಮನೆಗಳ ಗೋಡೆಯ ಮೇಲಿನ ಚಿತ್ತಾರಗಳಾಗಿ ಮುಗಿದು ಹೋಗುತ್ತಾರೆ. ಹಾಗೆ ಅವರು ಒಬ್ಬಂಟಿಯಾಗಿ ಗುಳೆ ಎದ್ದು ಹೋಗಿ ಯಾವುದೋ ದೂರದ ಊರಿನ ಆಸ್ಪತ್ರೆಯಲ್ಲಿ ಸಾವಿಗಾಗಿ ಕಾಯುತ್ತಾ ಕುಳಿತಿದ್ದರೆ ಅವರ ಮಕ್ಕಳು, ಮೊಮ್ಮಕ್ಕಳು ಇಲ್ಲಿಂದ ಆಗಿಷ್ಟು ಈಗಿಷ್ಟು ಹಣ ಕಳಿಸುತ್ತಾರೆ. ಸಾಯುವವರಿಗಷ್ಟೇ ಅಲ್ಲ, ಅವರನ್ನು, ಅವರ ಕಾಯಿಲೆಗಳ ಗುಟ್ಟನ್ನು ರಹಸ್ಯವಾಗಿ ನೋಡಿಕೊಳ್ಳುವ ಆಳು ಮಕ್ಕಳಿಗೂ ಬರಬಾರದ ಕಾಯಿಲೆ ಬಂದು ಮೈಯ ಮಾಂಸ, ಮೂಳೆ, ಮಜ್ಜೆಗಳನ್ನೆಲ್ಲ ಮೊದಲೇ ಕುಕ್ಕಿ ಕುಕ್ಕಿ ಕೊಂದು ಹುಳು ಕೊರೆದು ತಿಂದು ವಿಕಾರಗೊಂಡ ದೇಹವನ್ನ ಕನ್ನಡಿ ತೋರಿಸಿದಾಗಲೆಲ್ಲ ಕಿರುಚಿಕೊಳ್ಳುತ್ತಿದ್ದ ತಮ್ಮ ಮುದಿಧಣಿಗಳ ಅಂತ್ಯದ ದಿನಗಳ ದುರ್ಗತಿಯನ್ನ ಮುಂದೆಂದೋ ಆಳುಗಳು ಹಿಂತಿರುಗಿ ಬಂದು ಕಥೆಯಾಗಿಸಿ ಹೇಳುವುದನ್ನ ಚಲಪತಿಯೇ ಕೇಳಿದ್ದಾನೆ. ಹಾಗಾದರೆ ಮಾಂಡೋವಿಗೆ ಬರಬಾರದ ರೋಗ ಬಂದಿದೆಯೇ? ತನ್ನ ನಿರೀಕ್ಷೆ ಇಲ್ಲಿಗೆ ಮುಗಿದೇ ಹೋಯಿತೆ? ನೋಡು ಗೌಡ, ನಿನಗೆ ಬೇಡವಾದ್ರೆ ಬೇಡ, ಬಿಟ್ಟುಬಿಡು. ಬದುಕಿನಲ್ಲಂತೂ ಅವಳನ್ನ ಪ್ರೀತಿಸಿ ಅವಳೊಂದಿಗೆ ಇರುವ ಪುಣ್ಯ ನನ್ನದಾಗಲಿಲ್ಲ. ಸಾವನಲ್ಲಾದರೂ ಹೋಗಿ ಅವಳ ಬೆನ್ನಿಗೆ ಆಸರಿಯಾಗಿ ಕೂಡುತ್ತೇನೆ. ಅವಳ ಮನೆಯ ಹೊಸ್ತಿಲ ಮೇಲೆ ಕೂತು ಸಾವಿನಂತಹ ಸಾವನ್ನೇ ತಡೆಯುತ್ತೇನೆ. ನನ್ನ ಮಾಂಡೋವಿ ಎಲ್ಲಿದ್ದಾಳು ಹೇಳು, ಎಲ್ಲಿದ್ದಾಳು ಹೇಳು ಎಂದು ಡಾಕ್ಟರ್ ಗೌಡನನ್ನ ನಿಲೆ ಹಾಕಿ ಕೇಳಬೇಕು ಎನ್ನಿಸಿತು. ಆದರೆ ಧೈರ್ಯವಾಗಲಿಲ್ಲ. ಮನೆ ಕೆಲಸದ ಹೆಂಗಸರಿಂದ ಈ ಬರೀ ಅಂತೆ ಕಂತೆ ಸುದ್ದಿಗಳನ್ನ ಕೇಳಿ ಕಂಗಾಲಾಗುವುದಕ್ಕಿಂತಲೂ ಮಾಂಡೋವಿ ಎಲ್ಲಿದ್ದಾಳೆ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಲು ಅವನಿಗೆ ಇದ್ದ ಒಂದೇ ಒಂದು ದಾರಿ ಎಂದರೆ ಕಾಂಚನಮಾಲ. ಹೀಗೆ ಎಂದು ಅವಳಿಗೆ ಎಲ್ಲವನ್ನೂ ಹೇಳಿಬಿಟ್ಟರೆ ಅವಳು ಖಂಡಿತ ಡಾಕ್ಟರ್ ಗೌಡನ ಮನೆಗೆ ಹೋಗಿ ಬರುತ್ತಾಳೆ.
ಅವಳು ಎಲ್ಲಿದ್ದರೂ ಅದರ ಸುದ್ದಿ ತೆಗೆಯುತ್ತಾಳೆ ನಿಜ. ಆದರೆ ಇವಳ ಎದುರಿನಲ್ಲಿ ಮಾಂಡೋವಿಯ ಸುದ್ದಿ ಎತ್ತುವುದು ತನ್ನಿಂದಾಗಬೇಕಲ್ಲ ಎಂದು ಚಡಪಡಿಸುತ್ತಲೇ ದಿನ ಕಳೆದ ಚಲಪತಿ. ಹಾಗೆ ಮಾಂಡೋವಿ ಎಲ್ಲೆಲ್ಲೂ ತನ್ನ ಸುಳಿವು ಬಿಡದೆ ಕಣ್ಮರೆಯಾಗಿ ಪೂರ್ತಿ 2 ವರ್ಷ ತುಂಬುತ್ತಿದ್ದ ದಿನಗಳಲ್ಲಿ ಇನ್ನೇನು ತನ್ನ ಸಹನೆ ಎಲ್ಲ ಮುಗಿದು ನೇರವಾಗಿ ಡಾಕ್ಟರ್ ಗೌಡನನ್ನೇ ನಿಲ್ಲಿಸಿ ಕೇಳಬೇಕೆಂದು ಚಲಪತಿ ನಿರ್ಧರಿಸುತ್ತಿದ್ದ ಸುನೀತ ಸಮಯದಲ್ಲೇ ಮುಖ್ಯ ಅತಿಥಿ ಶ್ರೀಮತಿ ಮಾಂಡೋವಿ ಗೌಡ ಎಂದು ಮುದ್ರಿಸಲಾಗಿದ್ದ ಸಮಾರಂಭವೊಂದರ ಆಮಂತ್ರಣ ಪತ್ರವೊಂದನ್ನ ಅಕಸ್ಮಾತ್ತಾಗಿ ಸಣ್ಣ ಸತ್ಯಪ್ಪನ ಟೇಬಲಿನ ಮೇಲೆ ನೋಡಿ ಹುಚ್ಚೆದ್ದು ಹೋದ ವೆಂಕಟಾಚಲಪತಿ. ಇದೆಲ್ಲಿಂದ ಬಂತು ಎಂದು ಎಡವಟ್ಟು ಪ್ರಶ್ನೆಯನ್ನ ಅಷಡ್ಡಾಳ ರೀತಿಯಲ್ಲಿ ಸಣ್ಣ ಸತ್ಯಪ್ಪನಿಗೆ ಹಾಕಿ ನಿಂತು ಬಿಟ್ಟ. ವಿಷಯದ ಪೂರ್ವಾಪರಗಳೇ ಗೊತ್ತಿಲ್ಲದ ಸಣ್ಣ ಸತ್ಯಪ್ಪ ಹೊಸ ಬಸ್ಸಿನ ರೂಟೊಂದು ಅವತ್ತೇ ತಮ್ಮ ಕಂಪನಿಗೆ ಮಂಜೂರಾಗಿ ಬಂದಿರುವ ವಿಷಯವನ್ನ ಸಾಧ್ಯಂತವಾಗಿ ವಿವರಿಸತೊಡಗಿದಾಗ ಚಲಪತಿಗೆ ಮುಪ್ಪೆಂಬುದು ಪ್ರೇಮಕ್ಕಿಂತಲೂ ಅಸಭ್ಯವಾದ ದುರ್ಭರವಾದ ಸ್ಥಿತಿ ಎಂದು ಎನಿಸದೆ ಇರಲಿಲ್ಲ. ಕಡೆಗೂ ಸಣ್ಣ ಸತ್ಯಪ್ಪನಿಂದ ಬಿಡುಗಡೆ ಹೊಂದಿ ತನ್ನ ಕೋಣೆಗೆ ಬಂದು ಕುಳಿತ ಚಲಪತಿಗೆ, ಮಾಂಡೋವಿ ಅವಳು ಬಂದಿದ್ದಾಳೆ ಎಂಬ ವಾಕ್ಯವನ್ನ ಮನಸ್ಸಿನಲ್ಲೇ 10 ಸಲ ಹೇಳಿಕೊಳ್ಳುವಷ್ಟು ಆನಂದವಾಗಿ ಬಿಟ್ಟಿತ್ತು. ಅವಳ ಮದುವೆಯಾಗಲಿದೆ ಎಂಬ ಸುದ್ದಿ ಕೇಳಿ ತಾನು ಹಿಮಾಲಯಕ್ಕೆ ಹೊರಟು ಹೋದ ಕಾಲದಲ್ಲಿ ಸತತ 1 ವರ್ಷ ಮಾಂಡೋವಿಯನ್ನ ನೋಡಿರಲಿಲ್ಲವೆಂಬುದನ್ನ ಮರೆತರೂ ಇಷ್ಟೊಂದು ಸುದೀರ್ಘ ವಿರಹ ತನ್ನ ಕಣ್ಣುಗಳಿಗೆ ಎಂದೂ ಒದಗಿರಲಿಲ್ಲ ಎಂದುಕೊಂಡ. ಈಗ ಅವಳು ಮರಳಿ ಬಂದಿದ್ದಾಳೆ, ಅಷ್ಟು ಸಾಕು. ರೋಗ ಈಗ ಎಲ್ಲ ಸುಳ್ಳಿರಬೇಕು. ಅವಳಿಗೆಂಥ ರೋಗ? ಹೀಗೆ ಹೋದವಳು ಹಾಗೆ ಬಂದಿರ್ತಾಳೆ, ಬೇಕಾದ್ರೆ ನೋಡು ಎಂದು ಮನಸ್ಸಿಗೆ ಹೇಳಿಕೊಂಡ. ಮತ್ತು ತಕ್ಷಣವೇ ಕಾಂಚನಮಾಲೆಯನ್ನ ಕರೆದು, ಇವತ್ತು ಸಿನಿಮಾಕ್ಕೆ ಹೋಗೋಣ, ಟಿಕೆಟ್ಟಿಗೆ ಹೇಳ್ಕಳಿಸು ಅಂದ. ಊರಿನ ಊಹಾಪೋಹಗಳು ಏನೇ ಇದ್ದರೂ ಮಾಂಡೋವಿ ತನ್ನ 2 ವರ್ಷದ ಗೈರು ಹಾಜರಿಯ ಮೂಲ ಕಾರಣವನ್ನ ಅತ್ಯಂತ ಜತನದಿಂದ ಮುಚ್ಚಿಟ್ಟುಕೊಂಡಿದ್ದಳು. ಹಾಗೆ ಅವಳು ಗಂಡನ ಮನೆಯಿಂದ ದೂರ ಹೋಗಿದ್ದ ಕಾರಣವನ್ನ ಸ್ಪಷ್ಟವಾಗಿ ಅರಿತಿದ್ದ ಇಬ್ಬರೇ ಜೀವಿಗಳೆಂದರೆ ಡಾಕ್ಟರ್ ಗೌಡ ಮತ್ತು ಅವಳ ಸೋದರ ಮಾವನ ಮಗಳು ಮಂಗಳಗೌರಿ. ಏಕೆಂದರೆ ಮಾಂಡೋವಿಯ ಆ ಕಠಿಣ ನಿರ್ಧಾರಕ್ಕೆ ಡಾಕ್ಟರ್ ಗೌಡ ಕಾರಣನಾಗಿದ್ದ ಮತ್ತು ಮಾಂಡೋವಿ 2 ವರ್ಷ ಹಾಗೆ ತಲೆಮರೆಸಿಕೊಂಡಿದ್ದು ಜೀವದ ಗೆಳತಿ ಮಂಗಳಗೌರಿಯ ಮನೆಯಲ್ಲಿ. ಹಾಗೆ 2 ವರ್ಷ ಹೆಂಡತಿಯಿಂದ ದೂರಾಗಿ ಇರಬೇಕಾಗಿ ಬಂದದ್ದನ್ನ ಕೇವಲ ಭಗವಂತನ ಅವಕೃಪೆ ಎಂಬುದಾಗಿ ಸ್ವೀಕರಿಸಿದ ಡಾಕ್ಟರ್ ಚನ್ನಬಸವನಗೌಡ ಅದರಲ್ಲಿ ತನ್ನ ತಪ್ಪಿಗಿಂತ ಹೆಚ್ಚಾಗಿ ಮಾಂಡೋವಿಗಿದ್ದ ಒಂದು ವಿಲಕ್ಷಣ ಅಭ್ಯಾಸವೇ ಅದಕ್ಕೆಲ್ಲ ಕಾರಣವೆಂಬುದಾಗಿ ಹೇಳಿ ಸಮರ್ಥಿಸಿಕೊಳ್ಳಲು ಯತ್ನಿಸುತ್ತಿದ್ದ. ಹಾಗೆ ನೋಡಿದರೆ ಮಾಂಡೋವಿಗೆ ಇದ್ದ ಅದೊಂದು ಅಭ್ಯಾಸ ವಿಲಕ್ಷಣವಾಗಿತ್ತು. ಕಂಡದ್ದನ್ನೆಲ್ಲ ಮೂಸುತ್ತಿದ್ದಳು, ಅದರಲ್ಲೂ ಹಾಕಿಬಿಟ್ಟ ಬಟ್ಟೆಗಳನ್ನು. ಬೆಳಗ್ಗೆ ಸ್ನಾನಕ್ಕೆ ಅಂತ ಇಳಿದರೆ ಪೂರ್ತಿ 1 ತಾಸು ಮನೆಯ ಉಳಿದೆಲ್ಲ ರೂಮುಗಳಿಗಿಂತ ವಿಶೇಷ ಮುತುವರ್ಜಿ ವಹಿಸಿ ಅವಳು ಕಟ್ಟಿಸಿದ್ದ ಕೋಣೆ ಬಚ್ಚಲಿನದ್ದು. ಕನ್ನಡಿಯಂತೆ ಹೊಳೆಯುವ ನೆಲ, ಒಂದು ಕಡೆಗೆ ಮರೆಯಾಗಿದ್ದ ಸಂಡಾಸು, ಅದಕ್ಕೊಂದು ಅಚ್ಚುಕಟ್ಟಾದ ಬಾಗಿಲು, ಮುಖ ತೊಳೆಯಲಷ್ಟೇ ಬಳಸುವ ಬೇಸಿನ್ನು, ಅದರ ಹಣೆಗೊಂದು ಕನ್ನಡಿ. ಬಹುಶಃ ಬಚ್ಚಲು ಮನೆಯಲ್ಲಿ ನೆತ್ತಿಯ ಮೇಲೆ ಬೋರಲು ಬಿದ್ದ ಕಾರಂಜಿಯಂತೆ ನೀರು ಸುರಿಸುವ ಶವರ್ ಎಂಬ ಪದಾರ್ಥವು ಆ ಊರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಮಾಂಡೋವಿಯ ಮನೆಯಲ್ಲಿಯೇ ಇರಬೇಕು. ತುಂಬಾ ಅಚ್ಚುಕಟ್ಟಾದ, ಸ್ವಚ್ಛವೂ ವಿಶಾಲವೂ ಆಗಿದ್ದ ಆ ಕೋಣೆಯ ಮಧ್ಯೆ ತನ್ನ ಗಂಡನ ಮತ್ತು ಮಕ್ಕಳು ಬಿಟ್ಟ ಬಟ್ಟೆಗಳನ್ನೆಲ್ಲ ಗುಡ್ಡೆ ಹಾಕಿಕೊಂಡು ಕೂತು ಬಿಡುತ್ತಿದ್ದಳು. ಒಂದೊಂದೇ ತೆಗೆದು ಅದರ ತೋಳು, ತೊಡೆ, ಕಾಲರು, ಎದೆ,
ಬೆನ್ನುಗಳನ್ನೆಲ್ಲ ಮೂಸಿ ಮೂಸಿ ಅದನ್ನು ಒಗೆಸಬೇಕೋ ಬೇಡವೋ ನಿರ್ಧಾರ ಮಾಡುತ್ತಿದ್ದಳು. ಕೆಲವೊಮ್ಮೆ ಕಣ್ಣ ನೋಟಕ್ಕೆ ಸ್ವಚ್ಛವಾಗಿ ಕಂಡರೂ ಬೆವೆತು ಕೊಳಕಾಗಿ ಇರಬಹುದಾದ ಬಟ್ಟೆಗಳು ಒಗೆತದಿಂದ ತಪ್ಪಿಸಿಕೊಳ್ಳಬಾರದು ಎಂದು ಹಾಗೆ ಮಾಡುತ್ತೇನೆ ಎಂಬ ಅವಳ ಸಮಜಾಯಿಷಿ ಗೌಡನಿಗಂತೂ ಒಪ್ಪಿಗೆಯಾಗುತ್ತಿರಲಿಲ್ಲ. ಅದೊಂದು ಪರಮ ಕೊಳಕಾದ ಅನಾರೋಗ್ಯಕಾರಿ ಅಭ್ಯಾಸವೆಂದು ಅವನು ವಾದಿಸುತ್ತಿದ್ದ. ಆದರೆ ಬೆವೆತ ಒಳ ಉಡುಪುಗಳನ್ನು ಮೂಸುವುದೊಂದು ರೋಮಾಂಚನಕಾರಿ ಕ್ರಿಯೆ ಎಂಬುದನ್ನು ಅವನು ಆಂತರ್ಯದಲ್ಲಿ ಒಪ್ಪಿಕೊಂಡಿದ್ದ. ಆದರೆ ಹೆಂಡತಿಯ ಈ ಅಭ್ಯಾಸ ತನ್ನ ಬದುಕಿನ ಅತಿದೊಡ್ಡ ದುರಂತವೊಂದಕ್ಕೆ ಕಾರಣವಾಗಬಹುದು ಎಂದು ಅದನ್ನವನು ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರಲಿಲ್ಲ. ಅದೊಂದು ಯಥಾಪ್ರಕಾರದ ರವಿವಾರದ ನಿರ್ಲಜ್ಜ ಮುಂಜಾವು. ಸೂರ್ಯನೆಂಬುವವನು ಸತ್ಯದಷ್ಟು ಪ್ರಖರವಾಗಿ ಉರಿಯಲು ಆರಂಭಿಸಿದ್ದ. ಭಾನುವಾರವಾದ್ದರಿಂದ ಬೆಳಗ್ಗೆಯೇ ಎದ್ದು ಕಾಲೇಜಿಗೆ ಓಡುವ ಉಸಾಬರಿ ಇಲ್ಲ. ಆರಾಮಾಗಿ ಮಲಗಿದ್ದ ಡಾಕ್ಟರ್ ಗೌಡ ಒಂದು ರಾಶಿ ಬಟ್ಟೆಗಳನ್ನು ಒಯ್ದು ಗುಡ್ಡೆ ಹಾಕಿ ಬಾಗಿಲ ಅಗುಳಿ ಹಾಕಿ ಕೂತಳು ಮಾಂಡೋವಿ. ಆಗ ಬಂತು ವಾಸನೆ. ಅವಳು ಹೂವು ಅತ್ತರುಗಳ ವಾಸನೆಯಿಂದ ಅಂಗಿ ಗುಂಡಿಗೆ ತಗುಲಿಕೊಂಡ ತಲೆಗೂದಲ ಎಳೆಯ ನೆರವಿನಿಂದ ಗಂಡನನ್ನ ಹಿಡಿಯಬೇಕಿರಲಿಲ್ಲ. ಅವನ ಬಟ್ಟೆಗಳಿಂದ ಅತ್ಯಂತ ಸ್ಪಷ್ಟವಾಗಿ ಮನುಷ್ಯ ಜೀವಿಯ ವಾಸನೆ ಬರುತ್ತಿತ್ತು ಮತ್ತು ಆ ವಾಸನೆ ಕೇವಲ ಹೆಂಗಸಿನದ್ದಾಗಿತ್ತು ಎಂಬುದನ್ನ ಮಾಂಡೋವಿಯು ಮೊಟ್ಟ ಮೊದಲ ಸಲ ಅವನ ಅಂಗಿ ಮೂಸಿದ ಕೂಡಲೇ ಕಂಡು ಹಿಡಿದಳು. ಅವಳ ವಿಲಕ್ಷಣ ಅಭ್ಯಾಸ ಅಷ್ಟು ಗಾಢವಾಗಿತ್ತು. ಅನುಮಾನ ತಲೆ ಎತ್ತಿದ್ದೇ ತಡ. ಎದುರಿಗಿದ್ದ ಪ್ಯಾಂಟು, ಅಂಗಿ, ಕೋಟು, ಜಾಕೆಟು, ನೆಕ್ಕು, ಟೈ, ಸಾಕ್ಸು, ಬನೀನು, ಚಡ್ಡಿ ಎಲ್ಲವನ್ನು ಗುಡ್ಡೆಯಿಂದ ಹಿರಿದು ಬಗೆ ಬಗೆದು ಒಂದೊಂದನ್ನು ಬಿಡದೆ ಪೊಲೀಸು ನಾಯಿಯಂತೆ ಮೂಸಿದಳು ಮಾಂಡೋವಿ. ವಾಸನೆ ಖಚಿತವಾಗಿ ದೇಹದ ಯಾವ ಭಾಗವನ್ನ ಮುಚ್ಚಿದ ಯಾವ ಬಟ್ಟೆಯಿಂದ ಬರುತ್ತಿದೆ ಎಂಬುದು ಅವಳಿಗೆ ಪತ್ತೆ ಆಗಬೇಕಿತ್ತು. ಹಾಗಲ್ಲದೆ ಅಂತಹ ವಾಸನೆ ಮಕ್ಕಳ ಬಟ್ಟೆಗಳಿಂದೇನಾದರೂ ಬರುತ್ತಿದೆಯೋ ಹೇಗೆ ಎಂಬುದನ್ನು ಬಗೆಹರಿಸಿಕೊಳ್ಳಲು ಅವರ ಬಟ್ಟೆಗಳನ್ನೆಲ್ಲ ಮೂಸಿದಳು. ಅದ್ಯಾವುದೂ ಅಲ್ಲ, ಅಂಗಿಯಿಂದ, ಗಂಡನ ಅಂಗಿಯ ಎದೆಯ ಮೇಲಿಂದ, ಗುಂಡಿಗಳಿಂದ, ಹೌದು ಅಲ್ಲಿಂದಲೇ. ಎಂತಹ ಎತ್ತರನೆಯ ಹೆಂಗಸಾದರೂ ನಿಟಾರಾಗಿ ಎದ್ದು ನಿಂತು ತಬ್ಬಿಕೊಂಡರೆ ಅವಳ ಮುಖ ತನ್ನ ಗಂಡನ ಎದೆಗೆ ನಿಲುಕೀತು ಅಷ್ಟೆ. ಅದಕ್ಕೂ ಮೇಲೆ ಸಾಧ್ಯವೇ ಇಲ್ಲ. ಹಾಗೆ ತುಂಬಾ ಹೊತ್ತು ತಬ್ಬಿ ನಿಂತಾಗ ಮಾತ್ರ ಅವಳ ಜೀವಕೋಶಗಳು ಆ ಉನ್ಮಾದದಲ್ಲಿ ಹೊರಡಿಸಿದ್ದ ಒಂದು ಬೇರೆಯೇ ಆದ ಘಮ ಇವನ ಎದೆಯ ಮೇಲಿನ ಅಂಗಿಗೆ, ಅದರ ಗುಂಡಿಗಳಿಗೆ ಗಾಢವಾಗಿ ಅಂಟಿಕೊಂಡಿರಬೇಕು. ಅದು ಹೌದೆನ್ನಿಸಿದ ಮರುಕ್ಷಣವೇ ಬಚ್ಚಲು ಮನೆಯಿಂದ ಎದ್ದು ಧಡಾಲನೆ ಬಾಗಿಲು ತೆರೆದುಕೊಂಡು ಹೊರಬಂದು ಗಂಡನನ್ನ ನಿಲೆ ಹಾಕಿ, ಇದೆಲ್ಲಿ ವಾಸನೆ ಎಂದು ಕೇಳುವಷ್ಟು ಮುಗ್ಧೆಯಲ್ಲ ಮಾಂಡೋವಿ. ವಾಸನೆ ಎಲ್ಲಿಂದ ಬಂತು ಎಂಬುದು ಗೊತ್ತು. ಯಾರಿಂದ ಬಂತು, ಎಲ್ಲಿ ಬಂತು, ಗಂಡ ಮೈಮರೆತ ಕ್ಷಣಗಳು ಯಾವುವು, ಯಾರವಳು, ಎಂಥವಳು, ತನಗಿಂತ ತಲೆಯಲ್ಲಿ ಅನುಮಾನದ ಜಿರಳೆ ಮೀಸೆ ಬಡಿಯುತ್ತಾ ತಿರುಗುತ್ತಿದ್ದರೆ ಮಾಂಡೋವಿ ಹುಚ್ಚಿಯಂತೆ ಗಂಡನ ಕಂಡ ಬಟ್ಟೆಗಳನ್ನೆಲ್ಲ ಮೂಸತೊಡಗಿದಳು. ಕರವಸ್ತ್ರ, ಬೆಲ್ಟು, ಕನ್ನಡಕ, ಕಡೆಗೆ ಅವನು ಮಲಗಿ ನಿದ್ದೆ ಹೋದಾಗ ಅವನ ಮೀಸೆಯ ತುದಿಗಳನ್ನು ಅದುಮಿಡಲಾಗದ ಕುತೂಹಲ ಕಾತರಗಳಿಂದ ಮೂಸಿ ನೋಡಿದಳು. ಎಲ್ಲ ಬಟ್ಟೆಗಳನ್ನು ಒಟ್ಟಿಗೆ ಇಟ್ಟರೆ ಪೊರಪಾಟಾದೀತು ಎನಿಸಿ ಒಬ್ಬೊಬ್ಬರ ಬಟ್ಟೆಗಳನ್ನು ಬೇರೆ ಬೇರೆಯಾಗಿ ಗುಡ್ಡೆ ಹಾಕಿ ನಂತರ ಗಂಡನ ಒಂದೊಂದು ಬಟ್ಟೆಯನ್ನು ಪ್ರತ್ಯೇಕಿಸಿ ಮೂಸಿದಳು. ಈಗ ಉದ್ಭವಿಸಿದ ಪ್ರಶ್ನೆ ಒಂದೇ, ಎಲ್ಲಿ ದಿನದ ಯಾವ ಹೊತ್ತಿನಲ್ಲಿ ಆ ಪಾಪ ಕಾರ್ಯ ನಡೆಯುತ್ತಿದೆ? ಡ್ರಿಲ್ಲಿನಷ್ಟೇ ಕರಾರುವಕ್ಕಾದ ತನ್ನ ಗಂಡನ ದಿನಚರಿಯ ನಡುವಿನ ಆ ದುಷ್ಟ ನಿಮಿಷಗಳು ಯಾವುವು ಎಂಬುದನ್ನು ಊಹೆ ಮಾಡುವುದು ಮಾಂಡೋವಿಗೆ ಕಷ್ಟವಿರಲಿಲ್ಲ.
ರಾತ್ರಿ ಇಡೀ ತನ್ನ ಪಕ್ಕದಲ್ಲೇ ಮಲಗಿರುತ್ತಾನೆ. ಅವನು ಕಾಲು ಕದಲಿಸಿದರೂ ತನಗೆ ಎಚ್ಚರವಾಗುತ್ತದೆ. ಇನ್ನವನು ಎದ್ದು ಹೋಗಿ ಏನಾದರೂ ಮಾಡುತ್ತಾನೆ ಎಂಬುದು ಸುಳ್ಳೇ ಸುಳ್ಳು. ಬೆಳಗ್ಗೆ ಮನೆಯಿಂದ ಹೊರಬಿದ್ದರೆ ಕಾಲೇಜು, ಅಲ್ಲಿಂದ ನೇರವಾಗಿ ಕ್ಲಿನಿಕ್ಕಿಗೆ ಹೋಗಿ ರೋಗಿಗಳನ್ನು ನೋಡಿ ಮನೆಗೆ ಬಂದು ಬಿಡುತ್ತಾನೆ ಮಧ್ಯಾಹ್ನದ ಊಟಕ್ಕೆ. ಆ ಮಧ್ಯೆ ಅಂತಹ ಅವಸರದಲ್ಲಿ ಅದನ್ನು ಯಾವಳು ಬಂದು ಈತನೊಂದಿಗೆ ಮಲಗೆದ್ದು ಹೋದಾಳು? ಅದೂ ಅಲ್ಲದೆ ಡಾಕ್ಟರ್ ಚನ್ನಬಸವನಗೌಡ ಪ್ರೀತಿ ಬಯಸುವುದೇನಿದ್ದರೂ ಕತ್ತಲ ರಾತ್ರಿಗಳಲ್ಲಿ ಅಥವಾ ಬೆಳಗಿನ ನಸುಕಿನಲ್ಲಿ. ಹಗಲುಗಳಲ್ಲಿ ಪ್ರೀತಿಸುವುದು ಎಂದರೆ ಬರೀ ಬಟ್ಟೆ ಬಿಚ್ಚಿ ಹಾಕಿಕೊಳ್ಳುವ ಸುಸ್ತೇ ಹೊರತು ಅದರಲ್ಲಿ ಸುಖ ಇರುವುದಿಲ್ಲವೆಂಬುದು ಅವನ ಲೈಂಗಿಕ ಅಭಿಪ್ರಾಯ. ಇಷ್ಟರ ಮೇಲೆ ನಡುರಾತ್ರಿ ಏನಾದರೂ ತನಗೂ ಗೊತ್ತಾಗದಂತೆ ಭಾನಗಡಿ ನಡೆಸಿದ್ದರೆ ಅದು ಕೇವಲ ಮನೆ ಕೆಲಸದ ಹುಡುಗಿಯರೊಂದಿಗಿನದ್ದಾಗಿರಬೇಕು. ಅಷ್ಟು ದೂರಕ್ಕೆ ಬೆವರ ವಾಸನೆ ಹೊಡೆಯುವ ಮನೆ ಕೆಲಸದ ಹುಡುಗಿಯರದ್ದಲ್ಲ, ಅದು ಶರ್ಟಿನ ಗುಂಡಿಯ ಮೇಲೆ ಸಿಕ್ಕದ್ದು ಎಂದು ತೀರ್ಮಾನಿಸಿದ್ದಳು ಮಾಂಡೋವಿ. ಉಳಿದದ್ದೆಲ್ಲ ಒಂದೇ ಅನುಮಾನ. ಮಧ್ಯಾಹ್ನ ಊಟವಾದ ಮೇಲಿನ ಕೋಳಿ ನಿದ್ದೆ ಮುಗಿಸಿ ಸಂಜೆ 4:15 ಹೊತ್ತಿಗೆ ಕೋಚ್ ಗಾಡಿಯಲ್ಲಿ ಕುಳಿತು ಊರೊಳಗಿನ ನಾನಾ ರೋಗಿಗಳ ಮನೆಗಳಿಗೆ ಹೋಗಿ ರಾತ್ರಿ 7 ಹೊತ್ತಿಗೆ ಹಿಂತಿರುಗುತ್ತಾನೆ. ಆತನ ಕಾಲು ಹಳ್ಳಕ್ಕೆ ಬೀಳಬಹುದಾದ ಒಂದೇ ಸಮಯವೆಂದರೆ ಈ ಸಂಜೆಗಳ ರೌಂಡಿನದ್ದು. ಏನಾದರೂ ಆಗಿದ್ದರೆ ಅಲ್ಲೇ ಆಗಿರಬೇಕು. ತೀರಾ ರಾತ್ರಿ 7 ನಂತರ ಚನ್ನಬಸವನಗೌಡ ಆ ಕುಂಟ ಫೋಟೋಗ್ರಾಫರ್ನಾದ ನೇಮಿರಾಲ ಸುಬ್ಬಾರಾವು ಎಂಬುವವನೊಂದಿಗೆ ಕೂತು ಮೈಮರೆತು ಚದುರಂಗವಾಡುತ್ತಾನೆ. ಆ ಸಮಯದಲ್ಲಿ ಸಾಕ್ಷಾತ್ತು ರಂಭೆಯೇ ಹೋಗಿ ಕೈ ಹಿಡಿದರೂ ಎದ್ದು ಅಪ್ಪಿಕೊಳ್ಳಲಾರನು ಎಂಬ ಸತ್ಯ ಮಾಂಡೋವಿಗೆ ಚೆನ್ನಾಗಿ ಗೊತ್ತಿತ್ತು. ಅನುಮಾನವೇ ಇಲ್ಲ, ಇದು ಸಾಯಂಕಾಲದ ರೌಂಡುಗಳಲ್ಲೇ ಘಟಿಸಿರುವ ಭಾನಗಡಿ ಎಂಬುದು ಅವಳಿಗೆ ಖಾತ್ರಿಯಾಯಿತು. ಮತ್ತು ಆ ವೇಳೆಯಲ್ಲಿ ಸಂಭವಿಸಿರಬಹುದಾದದ್ದನ್ನ ಪತ್ತೆ ಹಚ್ಚುವುದೇನೂ ಕಷ್ಟವಲ್ಲವೆಂಬುದು ಅವಳಿಗೆ ಗೊತ್ತಿತ್ತು. ಏಕೆಂದರೆ ಡಾಕ್ಟರ್ ಚನ್ನಬಸವನಗೌಡ ತಾನು ಪರೀಕ್ಷಿಸಿದ ಪ್ರತಿಯೊಬ್ಬ ರೋಗಿಯ ಹೆಸರು, ವಿಳಾಸ, ಅವನಿಗೆ ಬಂದಿರುವ ಕಾಯಿಲೆಯಿಂದ ಹಿಡಿದು ಅವನ ಉಚ್ಚೆಯ ಬಣ್ಣದ ತನಕ ಪ್ರತಿಯೊಂದನ್ನೂ ತನ್ನ ಡೈರಿಯಲ್ಲಿ ಬರೆದಿಡುತ್ತಿದ್ದ. ಮತ್ತು ಪ್ರತಿಯೊಬ್ಬ ರೋಗಿಯ ವಿವರವು ಆ ರೋಗಿ ಸಾಯುವವರೆಗೆ ಡಾಕ್ಟರ್ ಗೌಡನ ಹಾಳೆಗಳಲ್ಲಿ ಶಾಶ್ವತವಾಗಿರುತ್ತಿತ್ತು. ಆದರೆ ಆ ಪರಾಯಿ ಹೆಂಗಸಿನ ವಾಸನೆ ಡಾಕ್ಟರ್ ಗೌಡನ ಬಟ್ಟೆಗಳ ಮೇಲೆ ಕಾಣಿಸಿಕೊಳ್ಳುವುದು ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಗಂಡನ ಗುಟ್ಟು ಒಂದೇ ಗುಟುಕಿನಲ್ಲಿ ರಹಸ್ಯದ ಗರ್ಭ ಸೇರಿ ಹೋಯಿತೇನೋ ಎಂದು ಆತಂಕಗೊಂಡಳು ಮಾಂಡೋವಿ. ಹಾಗಾಗಬಾರದು, ಅವನು ಸಿಕ್ಕು ಬೀಳಬೇಕು. ಮದುವೆಯಾದ ದಿನದಿಂದ ಅವನ ಮೇಲೆ ಬೆಳೆದ ಸಣ್ಣ ಪುಟ್ಟ ಸಿಟ್ಟು ಸೆಡವುಗಳನ್ನೆಲ್ಲ ಅವನ ಮೇಲೆ ಹೇರಿ ಹೆಡೆಮುರಿಗೆ ಕಟ್ಟಿ ಸೇಡು ತೀರಿಸಿಕೊಳ್ಳಬೇಕು. ಅವನ ಮತ್ತೇನೆಲ್ಲವನ್ನೂ ತಾನು ಸಹಿಸಬಲ್ಲಳೇನೋ, ಇದನ್ನಲ್ಲ. ಅವನು ಹಾಗೆ ತನ್ನ ಕೈಗಳಿಗೆ ಸಿಕ್ಕು ಬಿದ್ದ ದಿನ ಅವನನ್ನು ತುಂಬ ದಾರುಣವಾಗಿ ಶಿಕ್ಷಿಸಲಿದ್ದೇನೆ ಎಂದು ನಿರ್ಧರಿಸಿಕೊಂಡಳು ಮಾಂಡೋವಿ. ಸತತ 1 ತಿಂಗಳ ಕಾಲ ಅವನ ಬಟ್ಟೆಗಳ ಒಂದೊಂದು ಇಂಚನ್ನೂ ಬಿಡದೆ ಮೂಸಿದರೂ ಆ ವಾಸನೆ ಮತ್ತೆ ಗೋಚರಿಸಲೇ ಇಲ್ಲ. ಇನ್ನೇನು ಕೇಸು ಕೈಬಿಟ್ಟು ಹೋಯಿತು ಎಂದುಕೊಳ್ಳುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅದೊಂದು ದಿನ ಅದೇ ವಾಸನೆ ಹಿಂದೆಂದಿಗಿಂತಲೂ ದಟ್ಟವಾಗಿ, ಗಾಢವಾಗಿ, ಸ್ಪಷ್ಟವಾಗಿ ಅವನ ಬಟ್ಟೆಗಳಿಂದ ಹೊಮ್ಮತೊಡಗಿತು. ಈಗ ಕೇವಲ ಅಂಗಿಯ ಗುಂಡಿಯೊಂದೇ ಅಲ್ಲ, ಇಡೀ ದೇಹ, ಪ್ಯಾಂಟಿನ ಮೊಳಕಾಲಿನಿಂದ ಹಿಡಿದು ಕೊರಳಿನ ಟೈ ಮತ್ತು ಟೈ ಪಿನ್ನುಗಳ ತನಕ ಎಲ್ಲದರ ಮೇಲೂ ಹೆಂಗಸಿನ ಮಾಂಸದ ವಾಸನೆ. ಮಾಂಡೋವಿಗೆ ಖಾತ್ರಿಯಾಗಿ ಹೋಯಿತು, ಗಂಡ ಹೊರಗೆ ಹುಲ್ಲು ತಿನ್ನುತ್ತಿದ್ದಾನೆ ಮತ್ತು ವಾಸನೆ ಒಂದೇ ದಿನವಲ್ಲ, ನಿರಂತರವಾಗಿ ಪ್ರತಿನಿತ್ಯ ಮೈಗೆ ಹತ್ತಿಸಿಕೊಂಡು ಬರುತ್ತಿದ್ದಾನೆ. ಮಾಂಡೋವಿಗೆ ಇನ್ನೂ ತಡೆಯಲಾಗಲಿಲ್ಲ. ಸಿಟ್ಟು, ಆಕ್ರೋಶಗಳು ಹಾಲಾಹಲದಂತೆ ಉಕ್ಕಿ ಎದೆಗೆ ಏರುತ್ತಿದ್ದರೆ ತನ್ನ ಅಹಂಕಾರ, ಘನತೆ, ಗೌರವಗಳನ್ನೆಲ್ಲ ಮರೆತು ಅದೊಂದು ದಿನ
ಒಬ್ಬಳೇ ಡಾಕ್ಟರ್ ಚನ್ನಬಸವನ ಗೌಡನ ಕ್ಲಿನಿಕ್ಕಿಗೆ ನಡೆದು ಹೋದಳು. ಆ ಹೊತ್ತಿನಲ್ಲಿ ಗಂಡ ಕಾಲೇಜಿನಲ್ಲಿ ಪಾಠ ಹೇಳುತ್ತಿರುತ್ತಾನೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತು. ಅವನು ಕ್ಲಿನಿಕ್ಕಿಗೆ ಬರಲಾರ. ಮನೆಯಲ್ಲಿದ್ದ ಮತ್ತೊಂದು ಚಾವಿಯಿಂದ ಬೀಗ ತೆಗೆದಳು ಮಾಂಡೋವಿ. ಮೈ ತುಂಬ ದೇಹದ ಅನಾಟಮಿಯನ್ನ ವಿವರಿಸುವ ಚಾರ್ಟುಗಳನ್ನು ಹೊತ್ತು ನಿಂತ ಗೋಡೆಗಳು, ಸಾಲು ಸಾಲಾದ ಅಲ್ಮೆರಾಗಳು, ಸತ್ತ ಪ್ರಾಣಿಗಳ ಚರ್ಮದಲ್ಲಿ ಬೈಂಡು ಮಾಡಿ ಇರಿಸಿದ ವೈದ್ಯಕೀಯ ಪುಸ್ತಕಗಳು, ಗೋಡೆಗೆ ನೇತಾಡಿಸಿದ ಇಕ್ಕಳ ತಂತಿಯಂತಹ ಸ್ಟೆಥಾಸ್ಕೋಪು, ಅದರ ಕೆಳಗೆ ಅವನ ಬಿಳಿಯ ಏಪ್ರನ್ನು. ಏಪ್ರನ್ನು. ಆ ಬಿಳಿ ಬಟ್ಟೆಯ ಕೋಟನ್ನ ಗೋಡೆಗೆ ನೇತು ಹಾಕಿರುವಂತೆಯೇ ಬಾಗಿ ನಿಂತು ಮೂಸಿದವಳಿಗೆ ವಿಪರೀತ ನಿರಾಸೆ ಕಾದಿತ್ತು. ಅದರಿಂದ ಹೊಮ್ಮುತ್ತಿದ್ದುದೆಲ್ಲ ಗಬ್ಬು ಟಿಂಚರಿನ ವಾಸನೆ ಮಾತ್ರ. ಕ್ಲುಪ್ತವಾಗಿ ಅಲ್ಲಿದ್ದ ಎಲ್ಲ ವಸ್ತುಗಳ ಮೇಲೂ ಕಣ್ಣಾಡಿಸಿದವಳಿಗೆ ಮೊದಮೊದಲು ಏನೂ ಗೋಚರಿಸಲಿಲ್ಲ. ಇಷ್ಟಕ್ಕೂ ಅಲ್ಲಿಗೆ ಈ ಹಿಂದೆ ಅವಳೆಂದೂ ಬಂದಿರಲಿಲ್ಲ. ಬಹುಶಃ ಮಾಂಡೋವಿಗೆ ಅಪರಿಚಿತವಾಗಿ ಉಳಿದಿದ್ದ ಡಾಕ್ಟರ್ ಚನ್ನಬಸವನ ಗೌಡನ ಬದುಕಿನ ಒಂದೇ ಭಾಗವೆಂದರೆ ಆ ಕ್ಲಿನಿಕ್ ಎಂಬ ಚಿಕ್ಕ ಕೋಣೆ. ಅಲ್ಲಿ ಮಾತ್ರ ಪ್ರೇಮವಿಲ್ಲವೆಂಬ ಕಾರಣಕ್ಕಾಗಿ ಅವಳು ಬಂದಿರಲಿಲ್ಲ. ಆದರೆ ತನ್ನ ಪ್ರೇಮಕ್ಕೆ ಬಂದಿರುವ ಆಪತ್ತಿನ ಮೂಲವನ್ನ ಅವಳು ಅದೇ ಪುಟ್ಟ ಕೋಣೆಯಲ್ಲಿಯೇ ಹುಡುಕಬೇಕಾಗಿತ್ತು. ಒಂದು ಕಡೆಯಿಂದ ಆಕ್ರೋಶದ ಬಿಸಿ ಉಸಿರು ಅವಮಾನದ ತಪ್ಪಲೆಯ ಒಳಗಿನಿಂದ ಹಬೆಯಂತೆ ಎದ್ದು ಬರುತ್ತಿದ್ದರೆ, ಆ ಪುಟ್ಟ ಕೋಣೆಯ ಒಳಗಿನ ಪ್ರತಿಯೊಂದು ವಸ್ತುವನ್ನು ಇಂಚಿಂಚಾಗಿ ಸರಿಸಿ ಹುಡುಕಿ ಅಲ್ಲೇನೂ ಇಲ್ಲವೆಂಬುದು ಖಾತ್ರಿ ಮಾಡಿಕೊಂಡೇ ಮುಂದಿನದಕ್ಕೆ ಹೋಗುತ್ತಿದ್ದಳು. ಆಹಾ, ಕಡೆಗೂ ಸಿಕ್ಕಿತು ನೋಡು, ಕಡೆಗೂ ಸಿಕ್ಕಿತು ನೋಡು. ಏನು ಸಿಕ್ಕದ್ದು? ನಾಳೆ ಕೇಳೋಣ.